ಲೇ ರಾಜ ಶಿವ, ಹುಡುಗಿಯರು ಇರುವ ಮನೆಗೆ ಹುಡುಗಿಕೊಂಡು ಹೋಗುವುದು ಈ ರಾಜನ ಹುಟ್ಟುಗುಣ. ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಸಾಕ್ ಮಾಡೋ ನಿನ್ ಪೌರುಷ. ಹೆಣ್ಣು ಎಂದ್ರೆ ನಿನ್ ಕಾಲಡಿಯಲ್ಲಿರೋ ಮಣ್ಣು ಅಂತ ತಿಳ್ಕೊಂಡಿದೆಯೇನೋ ಮದಾಂಧ. ನಮಗೆ ಜನ್ಮ ಕೊಟ್ಟಿರೋಳು ಹೆಣ್ಣು, ನಮಗೆ ಮಡದಿಯಾಗಿ ಬರುವವಳು ಸಹ ಹೆಣ್ಣು. ಅಷ್ಟೇ ಏಕೋ ನಮಗೆ ಮಗಳಾಗಿ ಹುಟ್ಟಿ ಬರುವವಳು ಸಹ ಹೆಣ್ಣು. ಹೆಣ್ಣಿನಿಂದಲೇ ಈ ಗಂಡಿನ ಜೀವನ ಎಂಬುದನ್ನು ಮರೆತು ಮಾತನಾಡುತ್ತಿರುವ ನೀನು ಮಾನಗೆಟ್ಟವನು. ಲೇ ರಾಜ, ಹೆಣ್ಣು ಸಮಾಜದ ಕಣ್ಣು, ಹೆಣ್ಣು ಬಾಳಿನ ಕಣ್ಣು, ಹೆಣ್ಣು ಆದಿಶಕ್ತಿ ಕಣೋ, ಹೆಣ್ಣು ಆದಿಶಕ್ತಿ. ಎತ್ರ ನಾರ್ಯಸ್ತು ಪೂಜ್ಯಂತೆ ರಾಮಂತೆ ತತ್ರ ದೇವತಃ. ಅಂದ್ರೇನ್ ಗೊತ್ತೇನೋ, ಎಲ್ಲಿ ಹೆಣ್ಣು ಪೂಜಿಸಲ್ಪಡ್ತಾಳೋ ಅಲ್ಲಿ ಸ್ವತಃ ದೇವತೆಗಳೇ ನೆಲೆಸಿರ್ತಾರೆ ಅಂತ. ಇಂಥವೆಲ್ಲ ನಿನ್ನಂತಹ ಕತ್ತೆ ನನ್ನ ಮಗನಿಗೇನೋ ಗೊತ್ತಾಗಬೇಕು. ಮರ್ಯಾದೆಯಿಂದ ಹೇಳ್ತಿದ್ದೀನಿ, ಅವಳ ಹತ್ರ ಕ್ಷಮೆ ಕೇಳು. ಕ್ಷಮೆ? ನೀನು ಕ್ಷಮೆ ಕೇಳಿದ ಕ್ಷಣ ನಾನು ಕ್ಷಮೆ ಕೇಳಲು ಹಾಲು ಕುಡಿಯುವ ಕಂದನಲ್ಲ. ಈಗಲೇ ನಿನ್ನ ಕಣ್ಣೆದುರಿಗೆ ಇವಳ ಶೀಲವನ್ನು ಸುಟ್ಟು ಬೂದಿ ಮಾಡಬಲ್ಲೆ. ಮುಚ್ಚು ಬಾಯಿ ದುರಹಂಕಾರಿ. ನಾಲಿಗೆ ನಾಗರಿಕತೆಯನ್ನು ಹೇಳಿಕೊಡಬೇಕೇ ವಿನಃ ಅನಾಗರಿಕತೆಯನ್ನಲ್ಲ. ನಾಲಿಗೆ ಹಿಡಿತದಲ್ಲಿರಬೇಕೇ ವಿನಃ ಹರಿತವಾಗಿರಬಾರದು. ಇನ್ನೊಮ್ಮೆ ಇದೇ ರೀತಿ ಕೆಟ್ಟ ವರ್ತನೆಯನ್ನು ಪುನರಾವರ್ತಿಸಿದ್ದೇ ಆದರೆ ನಿಮ್ಮ ತಂದೆ ತಾಯಿಯನ್ನು ಈ ಊರಿನಿಂದಲೇ ಹೊರಹಾಕಿದಂತೆ ನಿನ್ನನ್ನು ಹೊರಹಾಕಬೇಕಾದೀತು. ಎಚ್ಚರ! ನಿನ್ನ ಎಚ್ಚರದ ಮಾತಿಗೆ ಬೆಚ್ಚಿ ಬೀಳಲು ನಾನು ಹಾಲು ಕುಡಿಯುವ ಅಂದನಲ್ಲ. ನೀನು ಗಂಡಸೇ ಆಗಿದ್ದರೆ ನನ್ನನ್ನು ಊರಿಂದ ಹೊರಹಾಕಲೇ ನೋಡೋಣ. ಏನಂದರೆ ಧರ್ಮದ ದೊರೆಯಾಗಿರುವ ಈ ನನ್ನ ಅಣ್ಣನಿಗೆ ಏಕವಚನದಲ್ಲಿ ಮಾತನಾಡುವ ಮಗನೇ. ಅಣ್ಣನ ಅರಮನೆ ಎಂದರೆ 60 ಹಳ್ಳಿಯ ಜನರು ಗೌರವ ಕೊಡುತ್ತಾರೆ. ಏಕೆಂದರೆ ನಮ್ಮ ಮನೆತನಕ್ಕೆ ನ್ಯಾಯ, ರೀತಿ, ಧರ್ಮ, ಸತ್ಯ, ಉಸಿರು ಶಿವಣ್ಣ ಸತ್ಯದ ಪ್ರತಿರೂಪ ಅಂತ ನನ್ನ ಅಣ್ಣನ ಗಂಡಸ್ತನಕ್ಕೆ ಸವಾಲಾಗಿ ಮಾತಾಡಿಯ ಮಗನೇ. ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ನಿನ್ನ ಶಿರ ಕಳೆದು ಹೊರ ಬರುವ ಬಿಸಿ ರಕ್ತವನ್ನು ಗಡ್ಡೆ ಕುಡಿಯದೆ ಬಿಡಲಾರೆ ಮಗನೇ. ಜೈ ಜೈ. ಸಮಾಧಾನ ಮಾಡಿಕೋ ಅರ್ಜುನ, ಸಮಾಧಾನ ಮಾಡಿಕೋ. ಲೇ ರಾಜ, ನೀನೆಷ್ಟೋ ತಪ್ಪುಗಳನ್ನು ಮಾಡಿದ್ರು ಸಹ ನಾನು ಅವಕಾಶ ಕೊಟ್ಟೆ. ಆದ್ರೂ ನೀನ್ ಬದಲಾಗ್ಲಿಲ್ಲ. ಬದಲಾಗುವ ಗುಣಗಳು ನಿನ್ನಲ್ಲಿಲ್ಲ. ಲೇ ರಾಜ, ಇಲ್ಲಿ ನೋಡೋ, ನೀನಿಂತಹ ಕೆಟ್ಟ ಕೆಲಸ ಮಾಡಿ ಈ ಊರಲ್ಲಿ ಬೆಲೆನೇ ಕಳ್ಕೊಂಡಿದೀಯ. ಈ ಒಂದು ರೂಪಾಯಿ ನಾಣ್ಯಕ್ಕಿರೋ ಬೆಲೆನೂ ಸಹ ನಿನ್ಗಿಲ್ಲ ಕಣೋ ರಾಜ. ತಗೋ. ಶಿವಯ್ಯ, ನೀನು ಎಲ್ಲ ಈ 1 ರೂಪಾಯಿಯನ್ನೇ ನನ್ನ ಬಂಡವಾಳವಾಗಿ ಇರಿಸಿ ನಿನ್ನನ್ನು ಬೀದಿಗೆ ತಂದು ಭಿಕ್ಷೆಗೆ ಹಚ್ಚದಿದ್ದರೆ ನನ್ನ ಹೆಸರು ರಾಜ ಅಲಿಯಾಸ್ ನೀನು ಕೊಟ್ಟ ಬಿರುದು ರೂಪಾಯಿ ರಾಜನೇ ಅಲ್ಲ. ಶಿವ, ಈ ನಾಣ್ಯವನ್ನ ತೋರುತ್ತೇನೆ. ರಾಜ ಬಿದ್ದರೆ ರಾಣಿ ಬಿದ್ದರೆ
ಸೋಲು ನಿನ್ನದು. ಶಿವ